ಯಾಕಂದ್ರೆ ಅದು 10 ವರ್ಷಗಳಾಯ್ತು ಜಾತಿ ಅಂತ ಆಗಿ 10 ವರ್ಷ ಆದ್ಮೇಲೆ ಈಗ ನಾವು ಪಬ್ಲಿಷ್ ಮಾಡಿಕೊಂಡಿದ್ದೀವಿ. ನಾವು ಕೇಳ್ತಾ ಇದ್ದ 10 ವರ್ಷ ಆಗಿದೆ, ಜನರಿಗೆ ಸ್ವಲ್ಪ ಅಪನಂಬಿಕೆ ಇದೆ, ಸರಿಯಾಗಿ ಆಗಿಲ್ಲ ಅನ್ನೋ. ಸುಮಾರು ಜನ ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೇ ವರ್ಷ ಕಾದಿದ್ದೇವೆ, ಇನ್ನೊಂದು 3 ತಿಂಗಳು ಅವಕಾಶ ಕೊಟ್ಟು ಮರುಪರಿಶೀಲನೆ, ಹೊಸದಾಗಿ ಮಾಡೋದು ಬೇಡ, ಮರುಪರಿಶೀಲನೆ ಬಿಟ್ಟಿದ್ದೀವಾ ಇದೆಯಾ ಅಂತ. ಈಗ ಆಗಾದ್ರೆ ಮ್ಯಾನ್ಯುಯಲ್ ಮಾಡಿದ್ರು ಸೀಟ್ ತಂದು, ಈಗೆಲ್ಲ ಆಪ್ ಬಂದಿದೆ, ಈಗ ಮೊಬೈಲ್ ಅಲ್ಲಿ ಆಪ್ ಬಂದಿದೆ. ಆ ಆಪ್ ತಗೊಂಡಿತ್ತು ಮನೆಗೆ ಹೋಗಿ ಹೆಂಗೆ ಈ ಬೆಲೆ ಪರಿಹಾರಕ್ಕೆಲ್ಲ ನಾವು ಮಾಡ್ತೀವಿ ಆತರ ಮನೆ ತಕ್ಕ ಹೋಗಿ ಆಪ್ ಹಾಗೆ ಮಾಡಕ್ಕೆ ಕರೆಕ್ಟಾಗಿ ಅದು ನಿಖರವಾದಂತ ಮಾಹಿತಿ ಕೊಡುತ್ತೆ. ಆತರ ಮಾಡೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದೀವಪ್ಪ. ನೋಡೋಣ. ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, 3 ತಿಂಗಳಲ್ಲಿ ಇನ್ನೇನು ಆಗೋದಿಲ್ಲ. ಒಂದ್ಸಲ ಸರಿಯಾಗಿ ಆಗಿದೆಯಾ ಆಗಿಲ್ಲ ಅಂತ ತಿಳ್ಕೊಳ್ಳೋದು ತಪ್ಪಿಲ್ಲ, ಆಗ್ಲಿ ಅನ್ನೋದು ನನ್ನ ಆಶೆ. ಕೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಉದ್ಯೋಗಗಳನ್ನ ಕೊಡಿಸೋದಕ್ಕೆ, ಒಂದು ಇಂಡಸ್ಟ್ರೀಸ್ ತರೋದಕ್ಕೆ ನಿರಂತರ ಒಂದು ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಅದು ಎಲ್ಲಿವರೆಗೂ ಬಂದಿದೆ, ಏನಾಗಿದೆ? ಆಲ್ರೆಡಿ ಲ್ಯಾಂಡ್ ಅಕ್ವಿಜೇಷನ್ ಆಗಿದೆ, ಲ್ಯಾಂಡ್ ಫೈನಲ್ ಆಗಿದೆ, ಅಮೌಂಟ್ ಕೊಡಕ್ ಪ್ರಾರಂಭ ಮಾಡಿದ್ದೀವಿ. ಈಗ ರೈತರು ಒಬ್ಬೊಬ್ಬರು ಹಣ ತಗೊಳಕ್ ಪ್ರಾರಂಭ ಮಾಡಿದ್ದಾರೆ. ಐ ಥಿಂಕ್ 1 ತಿಂಗಳೊಳಗಡೆ ನಾವು ಟೆಂಡರ್ ಕರಿತೀವಿ. 6 ತಿಂಗಳೊಳಗಡೆ ಮ್ಯಾಕ್ಸಿಮಮ್ ನಮ್ಗೆ ಇದು ಮ್ಯಾಪ್ ಸಿಗ್ತಾ ಇದೆ. ಆ ಸಿಕ್ಕಿದ ತಕ್ಷಣ ಈಗ ಆಲ್ರೆಡಿ 12 ಕೈಗಾರಿಕೋದ್ಯಮಿಗಳು ಬಂದಿದ್ದಾರೆ ಜಾಗ ಬೇಕು ಅಂತ. ಇನ್ನಷ್ಟು ಅದ್ರ ಬಗ್ಗೆ ಇನ್ನ ದೊಡ್ಡ ದೊಡ್ಡ ಕೈಗಾರಿಕೆ ಕರೆತಂದು ಆ ಭಾಗಕ್ಕೆ ಉದ್ಯೋಗ ಕೊಡುವಂತ ಕೆಲಸ ನಾನು ಮಾಡ್ಬೇಕು, ನನ್ನ ಆಸೆ ಅದು. ಆ ಕೆಲಸ ಮೊನ್ನೆನೇ ಮಾತನಾಡಿದ್ದೀನಿ. ಈಗ ನಾವು ಕೇಳೋದು, ನಾವ್ ಯಾವ್ದೋ ಒಂಚೂರು ಹಾಲು ಇದ್ರಲ್ಲಿ ಜಾಸ್ತಿ ಮಾಡಿದ ತಕ್ಷಣ ಅದು ಏನ್ ನಾವು ರೈತರು ಕೊಡಕ್ಕೆ ಬೊಬ್ಬೆ ಹೊಡಿತೀರಾ ಮಾತ್ರ ಇಷ್ಟು ಬಂದಂಗೆ ರೇಟ್ಗಳು ಏರ್ಸೋದು ಸರಿ ಇಲ್ಲ. ಬಡಬಗ್ಗರಿಗೆ ಕರುಣೆ ಇರ್ಲಿ ಕೇಂದ್ರ ಸರ್ಕಾರಕ್ಕೆ ಅಂತ ನಿಮ್ಮ ಮಾಧ್ಯಮ ತನಕ ಹೇಳಕ್ ಇಷ್ಟ. ಸಮುದಾಯಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದೆ. ಏನ್ ಇದು ನಾವು ಮಾತನಾಡಿದ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಸಭೆ ಕರೆದಿದ್ರು. ಬಟ್ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಇದು 10 ವರ್ಷಗಳ ಹಿಂದೆ ಮಾಡಿದಂತ ಜನಗಣತಿ. 10 ವರ್ಷ ಆದ್ಮೇಲೆ ಅನೇಕ ಬದಲಾವಣೆಗಳಾಗಿವೆ. ನಾವೇನ್ ಕೇಳ್ತಾ ಇದ್ದೀವಿ, ಕೆಲವು ಮನೆಗಳಿಗಾಗಿ ಭೇಟಿ ನೀಡಿದಂತ ಸುಮಾರು ಜನ ನಮ್ ಕಂಪ್ಲೇಂಟ್ ಇದು ಸ್ವಲ್ಪ ನಮ್ಗೆ ಸರಿಯಾಗಿ ಆಗಿಲ್ಲ ಅಂತ ಜನ ಹೇಳ್ತಾ ಇರೋದು. ಆಗ ಮ್ಯಾನ್ಯುಯಲ್ ಮಾಡಿದ್ದೀವಿ. ಸಭೆಯಲ್ಲಿ ಭಾಗವಹಿಸಿರುವಂತ ನಮ್ಮ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ಆತ್ಮೀಯರಾದಂತ ಡಾಕ್ಟರ್ ಸುಧಾಕರ್ ಅವರೇ, ಒಂದು ಪುಣ್ಯ ಕಾರ್ಯ ನಮ್ಮ ಜಯರಾಮ್ ಮಾತನಾಡ್ತಾ ಇದ್ರು. ದೇವಸ್ಥಾನಕ್ಕಿಂತ ಅತಿ ಒಂದು ದೊಡ್ಡದ ಒಂದು ನಾವು ಯಾರಿಗ ಸೇವೆ ಮಾಡ್ಬೇಕಂದ್ರೆ ಒಂದು ಸಮಸ್ಯೆ ಅಂತ ಮಾತನಾಡ್ತಾ ಇದ್ರು. ನಿಜಾನೇ, ಒಂದು ಪ್ರಾಣ ಉಳಿಸುವಂತ ಕೆಲಸ ಮಾಡೋದು ರೆಡ್ ಕ್ರಾಸ್ ಸಮಸ್ಯೆ. ಇದು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಈ ರೆಡ್ ಕ್ರಾಸ್ ಸಮಸ್ಯೆ 2008ರಲ್ಲಿ ಪ್ರಾರಂಭ ಆಗಿ ಬ್ಲಡ್ ಬ್ಯಾಂಕ್ಸ್ 2012ರಲ್ಲಿ ಸ್ಥಾಪನೆ ಮಾಡುತ್ತೆ. ಈ ಒಂದು ಅವಧಿಯಲ್ಲಿ ಸುಮಾರು 95,000ಕ್ಕಿಂತ ಹೆಚ್ಚು ಇಂಟಿಗಳ ಸಂಗ್ರಹ ಮಾಡಿ ಪಾಪ ಯಾರಿಗೆ ಅದರ ಅವಶ್ಯಕತೆ ಇದೆ, ಪ್ರಾಣ ಹೋಗುವಂತ ಅವಶ್ಯಕತೆ ಇರುತ್ತೆ ಅಂತ ಸಮಯದಲ್ಲಿ ಸಹಕಾರಿಯಾಗಿರುವಂತ ಈ ಸಮಸ್ಯೆ ನಿಜವಾಗ್ಲೂ ನಾವೆಲ್ಲ ಇಂಥ ಸಮಸ್ಯೆಯನ್ನು ಕೈ ಜೋಡಿಸಿದಾಗ ಆ ಭಗವಂತ ನಮಗೂ ಆಶೀರ್ವಾದ ಅಂತ ನನ್ನ ನಂಬಿಕೆ ಅಂತಿದೆ. ಹಾಗೆ ಈ ಸಮಸ್ಯೆ ಸ್ಥಾಪನೆ ಆಗಿದ್ದು ಅದು ತುರ್ತು. ಇಂತಹ ಸಮಯ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ನಾವಂತೂ ನನ್ನ ಜೀವನದಲ್ಲಿ ಇದುವರೆಗೂ 13 ಸಲ ನಾನು ರಕ್ತ ಕೊಟ್ಟಿದ್ದೀನಿ. ನಮ್ಮ ತಂದಾಗ 2 ಸಲ ಕೊಟ್ಟೆ, ಮಿಕ್ಕಿದ 11 ಸಲ ಬೇರೆಯವ್ರಿಗೆ ಕೊಟ್ಟೆ. ಕೆಲವ್ರ ನಂಬಿಕೆ ಇದೆ ನಮ್ಮ ಹಳ್ಳಿಗಳಲ್ಲಿ ಬ್ಲಡ್ ಕೊಟ್ರೆ ಏನೋ ಆಗ್ಬಿಡುತ್ತೆ ಅಂತ. ನನ್ನ ಬಾಗೇಪಲ್ಲಿಯಲ್ಲಿ ಒಂದು 2-3 ಸಲ ಬ್ಲಡ್ ಕ್ಯಾಂಪ್ ಮಾಡಿದೆ. ಆದ್ರೂ ಚೆನ್ನಾಗಿ ದುಡುಕಾಯಿಗಾರ ಹೊತ್ತಿಗೆ ಯಾಕೋ ಭಯ ಪಡ್ತಾರೆ, ಹಿಂದಿಂದಲೇ ಹೋಗ್ಬಿಡ್ತಾರೆ. ನಾವು ಸುಮಾರು ಸಲ ಅವ್ರಿಗೆ ಹೇಳಿದ್ವಿ, ನಾವು ಕೊಡ್ತಾ ಇದ್ದೀವಿ, ನಾವು ಉದ್ಘಾಟನೆಗೆ ನಾವೇ ಕೊಡ್ತೀವಿ, ಅಲ್ಲಿ ನೋಡ್ಕೊಡ್ರಪ್ಪ ಅಂತ. ಅದನ್ನು ಈ ರೆಡ್ ಕ್ರಾಸ್ ಸಮಸ್ಯೆ ಇನ್ನಷ್ಟು ಜನರಿಗೆ ತಿಳುವಳಿಕೆ ನೀಡಬೇಕು ಅಂತ ನನ್ನ ಮನವಿ ಜಯರಾಮ್ ಅವರಿಗೆ. ನಾವಂತೂ ಈ ಸಮಸ್ಯೆ ನೋಡಿದ್ರೆ ಎಲ್ಲಾ ಕಡೆ ಜಾತ್ಯತೀತತೆ ಇದೆ, ಈ ರಕ್ತದಲ್ಲಿ ಮಾತ್ರ ಜಾತ್ಯತೀತತೆ ಇಲ್ಲ. ಪ್ರಾಣ ಹೋಗುವಾಗ ಯಾರು ಬ್ಲಡ್ ಆಗೋ ತಗೊಳ್ಳೇಬೇಕು. ಅವನ್ ಬ್ಲಡ್ ತಗೊಳ್ಳುವಾಗ ಅವನ್ ಯಾವ ಜಾತಿಯಪ್ಪ, ಅವನ್ ಯಾವ ಧರ್ಮಪ್ಪ ಕೇಳುವಂತ ಅವಶ್ಯಕತೆನೇ ಇಲ್ಲ. ಅಂತ ಸಮಯಕ್ಕೆ
ಒಂದು ಅಮೃತ ಇದರ ತರ ಬಂದು ಸಹಕಾರ ನೀಡುವಂತ ಈ ಒಂದು ರೆಡ್ ಕ್ರಾಸ್ ಸಮಸ್ಯೆ ಇನ್ನಷ್ಟು ಇಂಥ ಒಳ್ಳೆ ಜಯರಾಮ್ ಮಾತನಾಡ್ತಾ ಇದ್ವಿ. ಇವತ್ತು ನಾವು ಮುಂದಿನ ದಿನಗಳಲ್ಲಿ ಕನ್ನಡಕ ಸುಮಾರು ಪ್ರೈವೇಟ್ ಅಲ್ಲಿ 1,100 ರೂಪಾಯಿ 1,200 ರೂಪಾಯಿ ಆಗುತ್ತೆ. 100 ರೂಪಾಯಿಗೆಲ್ಲ ವಿತರಣೆ ಮಾಡಬಹುದು ಅಂತ ನಿಜ. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಪಾಪ ಕನ್ನಡಕ ತಗೊಳಕ್ ಕೂಡ ಜನರಿಗೆ ಕಷ್ಟ ಆಗುತ್ತೆ. ನಾನು ತಿಂಗಳಿಗೊಂದ್ಸಲ ನಮ್ಮ ಮನೆ ಹತ್ರ ಶಂಕರ ಹಾಸ್ಪಿಟಲ್ ಟೈಅಪ್ ಆಗಿದೆ. ತಿಂಗಳಿಗೊಂದ್ಸಲ ಕ್ಯಾಂಪ್ ಮಾಡ್ತೀವಿ ನಮ್ಮ ಮನೆ ಹತ್ರ. ಸುಮಾರು ಅದೇನ್ ಪಾಪ ಏನ್ ನೋಡಿದ್ರೆ ಗೊತ್ತಿಲ್ಲ, ಸುಮಾರು ಜನರಿಗೆ ಕಣ್ಣಿನ ದೋಷ ಇದೆ. ಒಂದು ತಿಂಗಳಿಗೆ 2 ಬಸ್ ಅಷ್ಟು ಜನ ಬರ್ತಾರೆ. ಅದೆಲ್ಲಿಂದ ಬರ್ತಾರೆ ಗೊತ್ತಿಲ್ಲ. 2 ಬಸ್ ತುಂಬಿ ಮತ್ತೆ 3ನೇ ಬಸ್ ಕಾಯ್ತಾರೆ ಪಾಪ. ಬಟ್ ಶಂಕರ್ ಆಸ್ಪತ್ರೆಯವರು ಅಷ್ಟೇ ಸುಮಾರು 12-13 ವರ್ಷದಿಂದ ಕಂಟಿನ್ಯೂ ಆಗಿ ಬಾಗೇಪಲ್ಲಿ ಐ ಕ್ಯಾಂಪ್ ಮಾಡಿ ಸುಮಾರು ಜನರ ಕಣ್ಣಿನ